ರಾಜ್ಯದಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಳವಾಗ್ತಾ ಇದೆ. ತಮಗೆ ಸಮಸ್ಯೆ ಮಾಡಿಕೊಳ್ಳೋದಲ್ಲದೆ ಯಾರು ಬೇರೆ ಇತರ ಪ್ರಯಾಣಿಕರಿದ್ದಾರೆ ಅವರನ್ನು ಕೂಡ ಸಮಸ್ಯೆಗೆ ಈಡು ಮಾಡ್ತಾ ಇದ್ರು. ಆದರೆ ವೀಲಿಂಗ್ ಮಾಡಿ ರೀಲ್ಸ್ ಮಾಡಿದ್ದೆ ಆದರೆ ಹುಷಾರಂತ ಅಧಿಕಾರಿಗಳು ಈಗ ಎಚ್ಚರಿಸಿದ್ದಾರೆ. ರೀಲ್ಸ್ಗಳಲ್ಲಿ ಹೆಚ್ಚು ವ್ಯೂಸ್ಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಗೀಳಿಗೆ ಬಿದ್ದು ಅನೇಕರು ವೀಲಿಂಗ್ಗಳನ್ನು ಮಾಡಿ ಅಪಘಾತಗಳಿಗೂ ಕೂಡ ಕಾರಣೀಭೂತರಾಗ್ತಾ ಇದ್ದಾರೆ. ಈ ವೀಲಿಂಗ್ ಪುಂಡರಿಂದಾಗಿ ಅನೇಕರು ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ. ಅಶಾಂತಿ ಉಂಟಾಗುತ್ತೆ. ಅದೇ ರೀತಿಯಾಗಿ ಸಹ ಪ್ರಯಾಣಿಕರು ಯಾರಿದ್ದಾರೆ ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ. ಈಗ ಪೊಲೀಸ್ ಅಧಿಕಾರಿಗಳು ವೀಲಿಂಗ್ ಪುಂಡರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ವೀಲಿಂಗ್ ಕಾರ್ಯಾಚರಣೆ ಈಗ ಮತ್ತೆ ಮುಂದುವರಿತಾ ಇದೆ. ಈ ವೀಲಿಂಗ್ ಪುಂಡರಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಪೊಲೀಸರು ಏನು ಮಾಡಿದ್ರು, ಯಾವ ಕಾರಣಕ್ಕಾಗಿ ಇವರು ಮಾಡ್ತಾರೆ, ರೀಲ್ಸ್ಗೋಸ್ಕರನೇ ಇವರು ಮಾಡೋದು. ಆಯಿತು, ಹಾಗಾದರೆ ಯಾರ್ಯಾರು ರೀಲ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಹೆಚ್ಚು ವ್ಯೂಸ್ಗಳು ಬರ್ತಾ ಇದೆ, ಲೋಕಲಿ ಯಾರ್ಯಾರು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ, ಅಂಥವರನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗ ಮತ್ತೊಬ್ಬ ವೀಲಿಂಗ್ ಪುಂಡನಿಗೆ ಖಾಕಿ ಪಡೆ ಈಗ ಬಿಸಿ ಮುಟ್ಟಿಸ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ಕಾರ್ಯಾಚರಣೆ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿತಾ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ವೀಲಿಂಗ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು ಅವರಿಗೆ ಚಳಿ ಬಿಡಿಸಲಾಗ್ತಾ ಇದೆ. ಅವರು ಈಗ ತಮ್ಮ ಈ ಒಂದು ರೀಲ್ಸ್ಗಳನ್ನು ಡಿಲೀಟ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಕೆಲಸವನ್ನು ಈ ವೀಲಿಂಗ್ ಪುಂಡರು ಮಾಡ್ತಾ ಇದ್ರು. ಈಗ ಮೈಸೂರು ಜಿಲ್ಲೆ ಹುಣಸೂರು ಮುಖ್ಯ ರಸ್ತೆಯಲ್ಲಿ ವೀಲಿಂಗ್ ಮಾಡಿದಂತಹ ಒಬ್ಬ ಯುವಕನನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಏಕಲವ್ಯ ನಗರದ ನಿವಾಸಿ ಪ್ರಜ್ವಲ್, 22 ವರ್ಷ ವಯಸ್ಸು, ಬಂಧಿತ ಯುವಕ. ಪ್ರಜ್ವಲ್ನನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಈಗ ಕಾರ್ಯಾಚರಣೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ವೀಲಿಂಗ್ ಪುಂಡರ ಹಾವಳಿಗೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಪುಂಡರ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ಪೊಲೀಸರು ಈಗ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ವೀಲಿಂಗ್ ಪುಂಡರಿಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಡಿಯೋ ಸ್ಟಂಟ್ಗಳನ್ನ ಅಪ್ಲೋಡ್ ಮಾಡುವ ಹುಚ್ಚಿನಿಂದಾಗಿ ಈ ರೀತಿಯಾಗಿ ಯುವಕರು ವೀಲಿಂಗ್ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ತೋರಿಸ್ತಕ್ಕಂಥದ್ದು. ಮುಖ್ಯವಾಗಿ ಡಿಯೋ ಗಾಡಿಯಲ್ಲಿ ಅಪಾಯಕಾರಿಯಾದಂತಹ ಸ್ಟಂಟ್ಗಳನ್ನು ಮಾಡ್ತಿದ್ದಂತಹ ಯುವಕನನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆ ಹುಣಸೂರು ಮುಖ್ಯ ರಸ್ತೆ ಏನಿದೆ, ಈ ಒಂದು ಮುಖ್ಯ ರಸ್ತೆಯಲ್ಲಿ ಅಂದ್ರೆ ಇಲ್ವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಸ್ಕೂಟರ್ ನಲ್ಲಿ ಅಪಾಯಕಾರಿಯಾದಂತಹ ಒಂದು ಸ್ಟಂಟ್ ಅನ್ನ ಒಂದು ಹುಡುಗ ಮಾಡೋದ್ರ ಜೊತೆಗೆ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿ ಹೆಚ್ಚಿನ ವ್ಯೂಸ್ ಮಾಡ್ಕೊಳ್ಳುವಂತ ಒಂದು ಹುಚ್ಚಿಗೆ ಬಿದ್ದಿರ್ತಾನೆ. ಈತ ಮಾಡಿರ್ತಕ್ಕಂಥ ಸ್ಟಂಟ್ಸ್ ಇಂದಾಗಿ ಅಲ್ಲಿ ಸಾರ್ವಜನಿಕರು ಒಂದು ರೀತಿ ಆತಂಕಕ್ಕೊಳಗಾಗಿದ್ರು. ಯಾಕಂತ ಹೇಳಿದ್ರೆ ವೀಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಅಪಾಯಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಅನ್ನೋ ಒಂದು ಆತಂಕ ಮನೆ ಮಾಡಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಏನು ಪೊಲೀಸರು ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿಯಾಗಿ ಸ್ಟಂಟ್ ಮಾಡ್ತಕ್ಕಂಥದ್ದೆಲ್ಲವನ್ನು ಕೂಡ ಗಮನಿಸಿ ಆತನನ್ನ ಬಂಧಿಸುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಆತ ಮೈಸೂರಿನ ಮೇಟಗಳ್ಳಿ ಬಡಾವಣೆಯ ಏಕಲವ್ಯ ನಗರದ ಪ್ರಜ್ವಲ್, 22 ವರ್ಷದ ಯುವಕ ಏನಿದ್ದಾರೆ, ಈತ ತನ್ನ ಡಿಯೋ ಸ್ಕೂಟರ್ ಏನಿದೆ, ಸ್ಕೂಟರ್ ನಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಸ್ಟಂಟ್ ಗಳನ್ನ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಿದ್ದ. ಈಗ ಆತ ಪೊಲೀಸರ ಅತಿಥಿ ಆಗಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಏನಿರ್ತಾರೆ ಆ ತರದವ್ರನ್ನ ಬಂಧಿಸುವಂತ ಒಂದು ಕೆಲಸವನ್ನು ಈಗ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಇಲ್ವಾಲ ಪೊಲೀಸರು ಈಗ ಅವರೆಲ್ಲರನ್ನೂ ಕೂಡ ಕಾರ್ಯಾಚರಣೆ ಮಾಡಿ ಅವರನ್ನು ತಮ್ಮ ವಶಕ್ಕೆ ಇಟ್ಕೊಂಡು ಕ್ರಮ ಜರುಗಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.